ಪಾಟೀಲರು ನಿಮ್ಮನ್ನು ವಿರೋಧಿಸ್ತಾ ಇದ್ದಾರೆ. ಹೌದು, ನಾಲಿಗೆ ಮೇಲೆ ಹಿಡಿದು ಬೇಕಲ್ರಿ ಇವ್ರಿಗೆ, ಏನೇನೋ ಮಾತಾಡ್ತಾರೆ ಇವರು ಸ್ವಾಮೀಜಿಗಳು. ನೋಡ್ರಿ, ನಿಮ್ಮ ಹಾಗೆ ಇದ್ದರು ಹಿಂದೆ, ನಿಮ್ಗೆ ಗೊತ್ತದ ನಮ್ಮ ಸ್ವಾಮೀಜಿಯವರು ಹಿಂದಿನವರು ಭಾಳ ಮೃದು ಭಾಷೆ, ಸಿದ್ದೇಶ್ವರ ಸ್ವಾಮಿಗಳು. ಅವರು ಬಸವನ ತತ್ವವನ್ನು ಹೇಳ್ತಾ ಇದ್ದರು. ಆದರೆ ಒಳಗೊಳಗೆ ಅವರಲ್ಲೇ ಬ್ರಾಹ್ಮಣ್ಯತ್ವದ ಪರ ಇದ್ದಂಥ ಒಂದು ನಡೆಗಳಿದ್ದು ಅನ್ನೋದು ನಾವು ನೋಡ್ತಾ ಇದ್ದೀವಿ ಇಲ್ಲಿ. ಆದರೆ ಪ್ರೀತಿ ವಿಶ್ವಾಸಗಳು ತೂರಿಸ್ಕೊಂಡು ಹೋಗ್ತಾಯಿದ್ರು, ತೀರಿಸ್ಕೊಂಡು ಹೋಗ್ತಾ. ಹೀಗಾಗಿ ಅವ್ರು ಇವತ್ತು ಎಲ್ಲರಿಗೂ ತಮ್ಮ ಮೃದು ಭಾಷೆಯಿಂದ ಎಲ್ಲರಿಗೂ ಬೇಕಾದವು. ಇವತ್ತಿನ ಬಸವಣ್ಣ ಫಾಲೋವರ್ಸ್ ಎಂ ಬಿ ಪಾಟೀಲ್ ಸಹಿತ ಅವ್ರ ಭಕ್ತರಿದ್ದಾರೆ. ಇವತ್ತು ಭಾಷೆ ಮೇಲೆ ಹಿಡಿದಬೇಕಲ್ರಿ ನೀವು. ಪಂಡಿತರು, ತಿಳುವಳಿಗಿದ್ದಂಥವ್ರು, ಸಂಸ್ಥೆ ನಡೆಸುವಂಥವ್ರು, ಒಂದು ಮಠದ ಪೀಠಾಧ್ಯಕ್ಷರು. ಏನು ನಿಮ್ಮ ಹಿಂದುತ್ವ, ನಿಮ್ಮ ಪ್ರೀತಿ ಮಾಡಿರಿ, ಬೇಡಂತ ಯಾರೂ ನಿಮ್ಮ ಕೈ ಹಿಡೋದಿಲ್ಲ. ಆದರೆ ಇನ್ನೊಬ್ಬರು ತಾವು ತಮ್ಮ ವಿಚಾರಗಳನ್ನು, ತಮ್ಮ ಧರ್ಮವನ್ನು ನಮ್ಮ ನಡ್ಕೊಂಡು ಅದು ನಿಮಗೆ ಏನು ರೀ ತೊಂದರೆ? ಒಡೆದ ಬಿಟ್ಟಿದ್ರಿ ಈಗಾಗಲೇ ದೇಶವನ್ನು, ಜಾತಿ ನೆಲೆಗಟ್ಟಿನೆಲ್ಲ 4 ಭಾಗ ಮಾಡಿ ವರ್ಣಾಶ್ರಮ ಪದ್ಧತಿ ಮಾಡಿದ್ದರೆ ಒಡೆದದ್ದು. ನೀವೀಗ ಹೊಡೆಯುವಂಥದ್ದು ಏನೂ ಇಲ್ಲ. ಈಗ ಒಡೆದದ ಆಲ್ರೆಡಿ. ಜಾತಿಗಳು ಮಾಡಿ ತುಂಡು ಮಾಡಿ ಬೇರೆ ಮಾಡಿ ಉಗಿದಿದ್ದು ಜಾತಿಗಳಿಂದ. ಇದು ಮಾಡಿದವ್ರು ಯಾರು? ಇಲ್ಲಿ ಬುದ್ಧಿವಂತರು. ಅವತ್ತು ಹಿಂದೂ ಒಂದು ಶಬ್ದ ಇರಲಿಲ್ಲ, ಆದರೆ ಅವ್ರು ಇದ್ದರು. ಬ್ರಾಹ್ಮಣ್ಯವಾದ ಮಾಡೋರು, ಬ್ರಾಹ್ಮಣವಾದ ಮಾಡುವಂಥವ್ರು, ಹಾರುವವರು ಎಲ್ಲ ಬಂತಲ್ಲ, ಹೇಳ್ತೇನೆ ನಿಮಗಿದೆ. ಈಗ ಇದ್ರೆ ಅವತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮಾಡಿದವರು ಯಾರು? ಇದನ್ನು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವತ್ತು ಶೂದ್ರರ ಬೆನ್ನ ಹತ್ತಿದ ಬಸವಣ್ಣ ಅವರಿಗೆಲ್ಲ ಒಬ್ಬ ಪಾವನ ವ್ಯಕ್ತಿ, ಪವಿತ್ರ ವ್ಯಕ್ತಿ, ಅವರು ಅವನ್ನ ಫಾಲೋ ಮಾಡ್ತಾ ಇದ್ದಾರೆ. ಅಂಥ ಜನರ ಬಗ್ಗೆ ನೀವು ಯಾಕೆ ತೊಂದರೆ ಮಾಡ್ಕೊಳ್ತೀರಿ, ತ್ರಾಸ ಮಾಡ್ಕೊಳ್ತೀರಿ? ಅನಗತ್ಯ ಏನೇನೋ ಮಾತಾಡಿ ಯಾಕೆ ಹೊಲಸು ಬಾಯಿ ಮಾಡ್ಕೊಳ್ತೀರಿ? ಮತ್ತು ಸ್ವಾಮೀಜಿ ಎಲ್ಲರೂ ಇದ್ದಾರೆ ಹಿಂದುತ್ವ ಪ್ರತಿಪಾದನೆ